ಉತ್ತರ ಕರ್ನಾಟಕದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದಾವಣಗೆರೆ ಇಲ್ಲವೇ ಗದಗ ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಬಿಜೆಪಿಯ ಹಿರಿಯ ಸದಸ್ಯ ಪಿಎಚ್ ಪೂಜಾರ್ ವಿಧಾನ ಪರಿಷತ್ನಲ್ಲಿಂದು ಒತ್ತಾಯಿಸಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉದ್ಯಮಿಗಳು, ಕೈಗಾರಿಕೆಗಳು ತಲೆ ಎತ್ತಲು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಗತ್ಯವಿದೆ. ಬೆಂಗಳೂರು ಸುತ್ತಮುತ್ತ ಆರಂಭಿಸಲು ಉದ್ದೇಶಿಸಿರುವ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉತ್ತರ ಕರ್ನಾಟಕದಲ್ಲಿ ಸ್ಥಳ ನಿಗದಿ ಮಾಡಿ ಆರಂಭಿಸಿದರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದರು. ಅಗತ್ಯತೆ ನೋಡಿಕೊಂಡೇ ಬರ್ತಾರೆ. ಹಾಕಿದಂತ ಬಂಡವಾಳಕ್ಕೆ ಸರಿಯಾಗಿ ಅವರಿಗೆ ಪ್ರತಿಫಲ ಸಿಗಬೇಕನ್ನುವಂಥ ಉದ್ದೇಶ ಎಲ್ಲ ವ್ಯಾಪಾರಸ್ಥದ್ದು, ಬಂಡವಾಳ ಹಾಕುವಂಥವ್ರದ್ದು ಇರುವಂಥದ್ದೇ. ಈ ವಿಮಾನ ನಿಲ್ದಾಣ ಕೂಡ ಈ ಭಾಗಕ್ಕೆ ಮಾಡುವುದರಿಂದ ಅಗತ್ಯತೆಗೆ ತಕ್ಕಷ್ಟು ಈ ಭಾಗಕ್ಕೆ ಉದ್ಯಮಗಳು ಬರಬಹುದು ಮುಂದೆ ಯಾವುದೋ ಒಂದು ಕಾಲದಲ್ಲಿ. ಇವತ್ತು ಕೇವಲ ಭಾರತಿ ಶೆಟ್ಟಿ ವಿಬಿ ಜೀರಾಮ್ಜಿ ಯೋಜನೆಯಿಂದ ರಾಜ್ಯದ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಹೊಸ ಯೋಜನೆಯಿಂದ ಮಾನವ ದಿನಗಳು ಹೆಚ್ಚಿಗೆ ಸಿಗಲಿವೆ. ಸಕಾಲದಲ್ಲಿ ವೇತನ ಪಾವತಿಗೂ ಅನುಕೂಲವಾಗಲಿದೆ ಎಂದರು. ಈಗ ಜನರಿಗೆ 125 ದಿನ ಕೆಲಸ ಸಿಗುತ್ತೆ. ಹಿಂದೆ ಕೃಷಿ ನಡೀತಾ ಇದ್ದಾಗ ಕೆಲಸವನ್ನು ಮಾಡುವಂಗಿಲ್ಲ, ಅಂದ್ರೆ ಅವ್ರು ಬೇರೆ ಕಡೆ ಕೃಷಿಯೇತರ ದಿನಗಳಲ್ಲಿ ಕೆಲಸ ಮಾಡುವಂಥದ್ದು, ಅದೇ ರೀತಿ ಅವರಿಗೆ ನೇರವಾಗಿ ಒದಗಿಸುವಂಥದ್ದು. ಈ ರೀತಿ ಓದ್ತಾ ಹೋದ್ರೆ ಬಹುಶಃ ಅನೇಕ ಬೆನಿಫಿಟ್ ಈ ಒಂದು ಯೋಜನೆಯಿಂದ ನಮ್ಮ ದೇಶಕ್ಕೆ ಸಿಗುತ್ತೆ.